ಬಂಗಾರ ಹಟ್ಟಿಯ 2000 ಅಡಿ ಆಳಕ್ಕೆ ನಾವು ಹೋದಾಗ ಬಂಗಾರದ ಕಲ್ಲನ್ನು ಹುಡುಕ್ತಾ ಇದ್ವಿ. ಆದರೆ ನಮಗೆ ಅಚ್ಚರಿ ಹಾಗೆ ಕಾಣಿಸಿದ್ದೇನು ಗೊತ್ತಾ? ನಿಮಗೂ ಕೂಡ ತೋರಿಸ್ತೀವಿ ನೋಡಿ. ಅಲ್ಲಿ ಜರಿ ಆಕಾರದಲ್ಲಿ ನೀರು ನಿರಂತರವಾಗಿ ಹರಿದು ಹೋಗ್ತಾ ಇತ್ತು. ಈ ನೀರು ತುಂಬಾ ತಣ್ಣಗಿತ್ತು. ಈ ಜರಿ ಆಕಾರದಲ್ಲಿ ನೀರು ಹರಿದು ಹೋಗ್ತಾ ಇರುವಂತಹ ದೃಶ್ಯ ಕಂಡು ನಮಗೂ ಕೂಡ ಒಂದು ಕ್ಷಣ ಮೈ ರೋಮಾಂಚನ ಆಯಿತು. ಹೇಗೆ ನೀರು ಬರ್ತಾ ಇದೆ ಇಲ್ಲಿ ಅಂತ. ಈಗ ಅಲ್ಲಿ ನಾವು ನಿಮಗೆ ಲೈಟ್ ಹಾಕಿ ತೋರಿಸ್ತಾ ಇದ್ದೀವಲ್ಲ, ಈ ಒಂದು ಸ್ಥಳದಲ್ಲಿ ನೀರು ತುಂತುರು ಹನಿ ಆಕಾರದಲ್ಲಿ ಮಳೆ ಆಗ್ತಾ ಇದೆ. ಈ ಒಂದು ಹನಿ ನೀರು ಬಿದ್ದು ಬಿದ್ದು ಇಲ್ಲಿ ಹರಿದು ಹೋಗ್ತಾ ಇದೆ. ನೀರು ಕೂಡ ತುಂಬಾ ಕೋಲ್ಡ್ ಆಗಿತ್ತು. ಹಾಗಾಗಿ ನಮಗೆ ಅರ್ಥ ಆಗಿದ್ದು, ಭೂಮಿಯನ್ನು ಇಷ್ಟೊಂದು ಆಳಕ್ಕೆ ನಾವು ಕೊರೆದು ಹೋದಾಗ ಅಲ್ಲಿ ನಮಗೆ ನೀರು ಸಿಗುವಂಥದ್ದು ಸರ್ವೇ ಸಾಮಾನ್ಯ ಅನ್ನುವಂತಹದ್ದು ಅರ್ಥ ಆಯಿತು. ಬಂಗಾರ ಹಟ್ಟಿ ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ಬಂಗಾರವನ್ನು ಉತ್ಪಾದಿಸುವಂತಹ ಸ್ಥಳ. ಇದು ಕರ್ನಾಟಕದಲ್ಲಿರುವಂತಹದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಬಂಗಾರ ಹಟ್ಟಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಕೂಡ ಇನ್ನೂ ತುಂಬ ಇದೆ. ಹಾಗಾಗಿ ತಪ್ಪದೆ ನೀವು ವಿಶ್ವಚೇತನ ಇನ್ಸ್ಟಾಗ್ರಾಮ್ಗೆ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಮುಂದಿನ ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು, ಒಳಗಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಫಾಲೋ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಬಂಗಾರ ಹಟ್ಟಿ ಇದು ಬಂಗಾರದ ಸಾಮ್ರಾಜ್ಯ, ಕರ್ನಾಟಕದ ಸ್ವತ್ತು.